ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ನಾನು ದೇವಸ್ಥಾನದಲ್ಲಿ ನಡೆಸಲ್ಪಡುವಂತಹ ಉತ್ಸವ, ವಾರ್ಷಿಕವಾಗಿ ಏನು ಉತ್ಸವಗಳೆಲ್ಲ ನಡೆಸ್ತಾರೆ ಅದರ ಬಗ್ಗೆ ಒಂದು ಚಿಂತನಾ ಲಹರಿಯನ್ನು ಹರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಉತ್ಸವ ಅಂತ ನಮಗೆ ಗೊತ್ತಿರ್ತದೆ, ನಮ್ಮ ಊರಿನ ಗ್ರಾಮ ದೇವರು ಅಥವಾ ಮಾಗಣೆಯ ದೇವಸ್ಥಾನ, ಮಹತೋಭಾರ ದೇವಸ್ಥಾನ, ಹೀಗೆ ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲ ಕಡೆಯಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಆಗಮೋಕ್ತವಾಗಿ ಅಥವಾ ವೈದಿಕ ರೀತಿಯಲ್ಲಿ ಉತ್ಸವಗಳು ನಡೀತದೆ. ಇದರ ಮಹತ್ವ ಏನು, ಯಾತಕ್ಕೋಸ್ಕರವಾಗಿ ಉತ್ಸವ ನಡೆಸಬೇಕು, ಉತ್ಸವದಲ್ಲಿ ಎಷ್ಟು ಬಗೆಗಳಿದೆ, ಉತ್ಸವದ ವಿಧಿವಿಧಾನ ಏನು, ಉತ್ಸವದ ಫಲ ಏನು, ಇದನ್ನೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ನಮ್ಮಲ್ಲಿ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ, ಉತ್ಸವದ ಸಮಯದಲ್ಲಿ ಹೋಗುವಂಥದ್ದು, ದೇವರಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೊಂಡು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರುವಂಥದ್ದು ಅಂತ. ರಥೋತ್ಸವಕ್ಕೆ ಸಹ ಹೋಗುವಂಥದ್ದು, ಅಲ್ಲಿರುವಂತಹ ಜಾತ್ರೆಯ ಪೇಟೆಯನ್ನೆಲ್ಲ ತಿರುಗುವಂಥದ್ದು, ಅಲ್ಲಿ ಬೇಕಾದದ್ದನ್ನೆಲ್ಲ ತೆಗೆದುಕೊಳ್ಳುವಂಥದ್ದು, ತಿನ್ನೋದು, ಹೀಗೆ ಉತ್ಸವ ನಮ್ಮ ವ್ಯವಸ್ಥೆಯಲ್ಲಿ ಮುಗೀತದೆ. ಆದರೆ ಅದರ ತಾತ್ಪರ್ಯ ಏನು ಅಂತ ಹೇಳುವಂಥದ್ದು, ಉತ್ಸವ ಶಬ್ದದ ಅರ್ಥ ಏನು? ಉತ್ಸೂತೆ ಹರ್ಷಮಿತ್ಯೇಷ ಉತ್ಸವ ಪರಿಕೀರ್ತಿತಃ. ದೇವರನ್ನು ನಾನಾ ವಿಧವಾದಂತಹ ಸೇವೆಗಳ ಮೂಲಕವಾಗಿ ಸಂತೋಷಪಡಿಸುವಂಥದ್ದು, ಕೊನೆಗೆ ಅದರಿಂದಾಗಿ ನಾವೂ ಕೂಡ ಸಂತೋಷ ಪಡುವಂಥದ್ದು, ಇದನ್ನು ಉತ್ಸವ ಅಂತ ಕರೀತಾರೆ. ಪರಸ್ಪರಂ ಭಾವಯಂತಹ, 3 ಹೊತ್ತಿನಲ್ಲಿ ಬಗೆ ಬಗೆಯಿಂದ ಭಗವಂತನಿಗೆ ಅಭಿಷೇಕ ಮಾಡುವಂಥದ್ದು, ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಉತ್ಸವ ಬಲಿ, ಅದೇ ರೀತಿಯಾಗಿ ಪಲ್ಲಕ್ಕಿ ಉತ್ಸವ, ರಥೋತ್ಸವದ ಮೂಲಕ ಅವನನ್ನು ಸಂತೋಷಗೊಳಿಸಿ ಕೊನೆಯ ಅವಭೃತ ಸ್ನಾನ ಅಥವಾ ಓಕುಳಿ ಅಂತ ಏನು ಹೇಳ್ತೇವೆ, ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಬಣ್ಣಗಳಿಂದ ಮಿಂದೆದ್ದು, ಆ ಭಗವಂತನು ಮಿಂದೆದ್ದಂತಹ ಆ ನೀರಿನಲ್ಲಿಯೋ ತಟಾಕದಲ್ಲಿಯೋ ಕೂಪದಲ್ಲಿಯೋ ನಾವು ಕೂಡ ಮುಳುಗಿ ಎದ್ದು ನಮ್ಮ ಪಾಪವನ್ನು ತೊಳೆದುಕೊಳ್ಳುವಂತಹ ಒಂದು ದಾರಿಯಲ್ಲಿ ಹೋಗುವಂಥದ್ದು ಅಂತ ಅರ್ಥ. ಉತ್ಸವದ ಫಲ ಏನು ಅಂತ ಕೇಳಿದರೆ, ಒಂದು ದೇವಸ್ಥಾನದಲ್ಲಿರುವಂತಹ ದೇವರಿಗೆ ಉತ್ಸವವನ್ನು ಮಾಡಿದಾಗ, ಅಥವಾ ನಮ್ಮ ಭಾಷೆಯಲ್ಲಿ ಜಾತ್ರೆ ಅಂತ ಹೇಳ್ತೇವೆ, ಜಾತ್ರೆಯನ್ನು ನಡೆಸಿದಾಗ ದೇಶಕ್ಕೆ ಸಂಪತ್ತು ಪ್ರಾಪ್ತಿಯಾಗ್ತದೆ, ಮಳೆ ಬೆಳೆಗಳಾಗ್ತದೆ, ಇಷ್ಟಾರ್ಥಗಳು ಸಿದ್ಧಿಯಾಗ್ತದೆ, ರೋಗಗಳು ಪರಿಹಾರ ಆಗ್ತದೆ, ಸಂತೋಷ ಸಂಘಟನೆ ಇತ್ಯಾದಿಗಳು ಪ್ರಾಪ್ತಿಯಾಗಿ ಸಾನ್ನಿಧ್ಯವು ಕೂಡ ಅಭಿವೃದ್ಧಿಯಾಗ್ತದೆ. 1 ವರ್ಷಗಳ ಕಾಲ ಪೂಜೆ ಇತ್ಯಾದಿಗಳು ನಡೀತದೆ. ಅರ್ಚಕರಿಂದ ಇರ್ಬೋದು, ಆಚಾರ್ಯ ವರ್ಗದಿಂದ, ಭಕ್ತ ಜನರಿಂದ, ದೇವಸ್ಥಾನವನ್ನು ನಡೆಸುವಂತಹ ಆಡಳಿತ ಮಂಡಳಿಯಿಂದ ಎಷ್ಟೋ ತಪ್ಪುಗಳಾಗಿರ್ಬೋದು, ಅಶುದ್ಧಿಗಳಾಗಿರ್ಬೋದು. ಆಗ ಏನಾಗ್ತದೆ, ಅಲ್ಲಿ ಒಳಗಿರುವಂತಹ ಸಾನ್ನಿಧ್ಯದಿಂದ ಅನುಗ್ರಹ ಶಕ್ತಿ ಕಮ್ಮಿ ಆಗ್ತದೆ. ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಕೇಳಿದರೆ, ಅಲ್ಲಿ ಒಳಗಿರುವಂತಹ ಬಿಂಬದಲ್ಲಿರುವಂತಹ ಚೈತನ್ಯದಿಂದ ನಮಗೆ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ. ಅಲ್ಲಿ ಆ ಶಕ್ತಿ ಕಮ್ಮಿ ಆಗ್ತದೆ, ಜೀವಕಳೆ ಕಮ್ಮಿ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಜೀವಕಳೆಯನ್ನು, ಸಾನ್ನಿಧ್ಯವನ್ನು ಪುನಃ ತುಂಬಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಉತ್ಸವ ಅಂತ ಕರಿತೇವೆ. ಇದರಲ್ಲಿ ಎಷ್ಟು ವಿಧ ಇದೆ ಅಂತ ಆಗಮಶಾಸ್ತ್ರ ಹೇಳ್ತದೆ, ಬಹಳ ಚೆನ್ನಾಗಿ ಹೇಳ್ತದೆ. ಉತ್ಸವದ ಬಗ್ಗೆ, ದೇವರ ಪ್ರತಿಷ್ಠೆ, ಬ್ರಹ್ಮಕಲಶದ ಬಗ್ಗೆ ಆಗಮಶಾಸ್ತ್ರ ಬಹಳ ವಿಶಾಲವಾದಂತಹ ಚಿಂತನೆಯನ್ನು ನಮಗೆ ಕೊಟ್ಟಿದೆ. ಉತ್ಸವಂ ಪಂಚರಾತ್ರಂ ವಾ ಸಪ್ತರಾತ್ರಮಥಾಪಿ ವಾ ನವದ್ವಾದಶ ರಾತ್ರಂ ವಾ ಪಕ್ಷಂ ಮಾಸಾಂತಿಕಂಚವಾ ಅಂತ ಹೇಳಿದ್ದಾರೆ. ಇಷ್ಟು ರೀತಿಯ ಉತ್ಸವಗಳಿದೆ ಅಂತ. 5 ದಿವಸದ ಉತ್ಸವ, 7 ದಿವಸದ್ದು, 9, 12, ಒಂದು ಪಕ್ಷ ಅಂದರೆ 15 ದಿವಸ, ಅಥವಾ ಮಾಸ 1 ತಿಂಗಳು, ಹೀಗೆ ನಡೆಸುವಂತಹ ಉತ್ಸವಗಳ ವ್ಯವಸ್ಥೆ ಇದೆ. ನಾವೇ ನೋಡ್ತೀವಿ, ಈಗ ನಮ್ಮ ಊರಿನ ದೇವಸ್ಥಾನಗಳಲ್ಲಿ 5 ದಿವಸದ ಉತ್ಸವ ಇರ್ತದೆ, 7, 9, 12. ಅದೇ ರೀತಿಯಾಗಿ 1 ತಿಂಗಳು ನಡೆಸುವಂತಹ ಉತ್ಸವವು ಕೂಡ ನಮ್ಮ ಊರಿನಲ್ಲಿಯೇ ಚಾಲ್ತಿಯಲ್ಲಿದೆ. ಪ್ರಾಯಶಃ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂತಹ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಅಂತ ಏನು ಹೇಳ್ತೇವೆ ನಾವು, ಅಲ್ಲಿ 1 ತಿಂಗಳು ವರ್ಷದ ಮಹೋತ್ಸವ ನಡೀತದೆ. ಹಾಗೆ ಅದಕ್ಕೆ ಸಮಯವನ್ನು ಹೇಳಿದ್ದಾರೆ. ಯಾಕೆಂತ ಕೇಳಿದರೆ, ಎಲ್ಲವನ್ನು ಕೂಡ ನಡೆಸಲಿಕ್ಕೆ ಒಂದು ಸಮಯ ಅಂತ ಬೇಕು, ಕಾಲ ಅಂತ ಹೇಳುವಂಥದ್ದು ಬೇಕು. ಜ್ಯೋತಿಷ ಶಾಸ್ತ್ರ ಕಾಲವಿಧಾನ ಶಾಸ್ತ್ರ. ಅದಕ್ಕೆ ನಾವು ಮದುವೆ, ಉಪನಯನ, ಗೃಹ ಪ್ರವೇಶಾದಿಗಳನ್ನೆಲ್ಲ ಮಾಡುವಾಗ ಒಳ್ಳೆಯ ಮುಹೂರ್ತವನ್ನು ನೋಡ್ತೇವೆ. ಯಾಕೆ? ಅದರಿಂದ ನಮಗೆ ಉತ್ತಮವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ.
ಎಲ್ಲವೂ ಕೂಡ ಇರುವಂಥದ್ದು ಫಲಪ್ರಾಪ್ತಿಯ ಉದ್ದೇಶ ನೋಡಿ. ಆದ್ದರಿಂದ ಸ್ವಾರ್ಥ ಇಲ್ಲದೆ ಮನುಷ್ಯನು ಯಾರೂ ಯಾವ ಕೆಲಸದಲ್ಲಿಯೂ ಕೂಡ ಪ್ರವರ್ತಿಸುವುದಿಲ್ಲ. ಈ ಉತ್ಸವದ ಕಾಲ ಯಾವುದು ಅಂತ ಚಿಂತನೆಯನ್ನು ಮಾಡಿದಾಗ ಮಾರ್ಗಶಿರ ಮಾಸದಿಂದ ವೈಶಾಖ ಮಾಸದವರೆಗಿನ 6 ತಿಂಗಳು ಉತ್ಸವಕ್ಕೆ ಹೇಳಿದಂತಹ ಮಾಸ. ಈ ಸಮಯದಲ್ಲಿ ದೇವಸ್ಥಾನದ ಉತ್ಸವವನ್ನು ನಡೆಸಬೇಕು ಅಂತ ನಮಗೆ ಶಾಸ್ತ್ರ ಹೇಳುತ್ತದೆ. ಹಾಗೆ ನಾವು ಪ್ರಾಯಶಃ ನೋಡಿದಾಗ ಡಿಸೆಂಬರ್ನಿಂದ ಏಪ್ರಿಲ್ ಮೇಯವರೆಗೆ ಎಲ್ಲ ದೇವಸ್ಥಾನದ ಜಾತ್ರೆ ಅಥವಾ ಉತ್ಸವಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಅದರಲ್ಲಿ ಕೂಡ ಹೆಸರಿದೆ. ಈಗ ನಾನು ಹೇಳಿದೆ 5, 7 ಮತ್ತು 9, 12 ಪಕ್ಷ ಮಾಸ ಅಂತ. ಆ ಒಂದೊಂದು ಉತ್ಸವಕ್ಕೂ ಕೂಡ ಒಂದೊಂದು ಹೆಸರಿದೆ. 1 ದಿವಸದ ಉತ್ಸವವನ್ನು ಶೈವ ಅಂತ ಕರೀತಾರೆ, 3 ದಿವಸದ್ದನ್ನು ಗೌಣ ಅಂತ, 5 ದಿವಸದ ಉತ್ಸವವನ್ನು ಭೌತಿಕ ಅಂತ ಕರೀತಾರೆ, 7 ದಿವಸದ ಉತ್ಸವವನ್ನು ಭುವನ ಅಂತ, ಅದೇ ರೀತಿಯಾಗಿ 9 ದಿವಸದ ಉತ್ಸವವನ್ನು ದೈವಿಕ ಎಂಬಂತಹ ಹೆಸರುಗಳಿಂದ ಕರೀತಾರೆ. ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. 5 ದಿವಸದ ಉತ್ಸವ 7 ದಿವಸದ ಉತ್ಸವ ಅಂತ ಹೇಳುವಂಥದ್ದಲ್ಲ, ಅದರ ಹೆಸರು ಏನು, ಅದರ ವೈಶಿಷ್ಟ್ಯತೆ ಏನು ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಆ ಉತ್ಸವದ ಸಮಯದಲ್ಲಿ ನಾವು ಬಹಳ ವಿಶೇಷವಾದಂತಹ ರೀತಿಯಿಂದ ದೇವರನ್ನು ಪೂಜಿಸಬೇಕು ಅಂತ. ಹೇಗೆ ನಮಗೆ 365 ದಿವಸವನ್ನು ನಾವು ಅನುಭವಿಸ್ತೇವೆ. ಅದರ ಮಧ್ಯದಲ್ಲಿ ನಮ್ಮ ಹುಟ್ಟಿದ ಹಬ್ಬ ಅಂತ ಬರ್ತದೆ, ಹುಟ್ಟಿದ ನಕ್ಷತ್ರ ಅಂತ ಬರ್ತದೆ. ಆ ಸಮಯ ನಾವೇನು ಮಾಡ್ತೇವೆ, ಆ ದಿವಸ ತುಂಬ ದೇವರ ಆರಾಧನೆಯನ್ನು ಮಾಡುವುದರ ಮೂಲಕವಾಗಿ, ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿಗಳನ್ನು ಮಾಡುವುದರ ಮೂಲಕವಾಗಿ ನಾವು ನಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ತೇವೆ. ಹಾಗೆ ದೇವರ ಉತ್ಸವವನ್ನು ಕೂಡ ಅಷ್ಟು ವೈಭವದಿಂದ ಆಚರಿಸಬೇಕು, ಅಷ್ಟು ಭಯಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕು ಅಂತ ಹೇಳ್ತದೆ. ಅದಕ್ಕೆ ಈ ಉತ್ಸವವನ್ನು ಏನು ಹೇಳ್ತೇವೆ, ಮಹೋತ್ಸವ ಅಂತ ಕರಿತೇವೆ. ಖಾಲಿ ಉತ್ಸವ ಅಲ್ಲ, ಮಹೋತ್ಸವ. ಹೇಗೆ ಇದು ಮಹೋತ್ಸವ ಅಂತ ಕೇಳಿದರೆ, ಮಹದ್ಭಿಹಿ ಮಹನೀಯತ್ವಾತ್ ಉತ್ಕೃಷ್ಟಾರ್ಥೈಕ ಸಾಧನಾತ್ ಆಪದುದ್ಧರಣತ್ವಾಚ್ಚ ಪ್ರಧಾನಾದುಚ್ಚ ಸಂಪದಾಂ ಮಹೋತ್ಸವೇಭ್ಯ ಸರ್ವೇಭ್ಯ ಫಲಾಧಿಕ್ಯಾಚ್ಚವಾ ಗುಣೈ ಮಹಿಮ್ನಾ ಸುಮಹತ್ವಾಚ್ಚ ಮಹೋತ್ಸವ ಇತಿ ಸ್ಮೃತಃ ಅಂತ ಆಗಮಶಾಸ್ತ್ರ ಹೇಳ್ತದೆ. ಎಷ್ಟು ಚೆನ್ನಾಗಿರುವಂತಹ ಶ್ಲೋಕ ನೋಡಿ. ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಆಧಾರ ಉಂಟು. ಯಾರು ನಾವು ಅಥವಾ ನಮ್ಮ ಹಿರಿಯರು ಮಾಡಿದ್ದಲ್ಲ, ಋಷಿ ಪರಂಪರೆಯಿಂದ ಬಂದಂತಹ ವಿಚಾರ ಇದೆಲ್ಲ. ಮಹದ್ಭಿಹಿ ಮಹತ್ತಾದದ್ದರಿಂದ, ಮಹನೀಯತ್ವಾದ ಇದು ಮಹನೀಯವೇ ಆಗಿದೆ. ಆಪದುದ್ಧರಣತ್ವಾಚ ಆಪತ್ತುಗಳನ್ನು ಪರಿಹಾರ ಮಾಡುವಂಥದ್ದಾಗಿದೆ ಉತ್ಸವಗಳು. ಪ್ರಧಾನಾದುಚ್ಚ ಸಂಪದಾಂ ಏನಾಗ್ತದೆ ಅಂತ ಕೇಳಿದರೆ, ಈ ಉತ್ಸವವನ್ನು ಮಾಡುವುದರಿಂದ ಉನ್ನತವಾದಂತಹ ಸ್ಥಾನಮಾನಾದಿಗಳು ಪ್ರಾಪ್ತಿಯಾಗ್ತದೆ. ಮಹೋತ್ಸವೇಭ್ಯ ಸರ್ವೇಭ್ಯ ಫಲಾಧಿಕ್ಯಾಚವಾ ಗುಣೈ ಅದರ ಗುಣಗಳಿಂದ ಅದರ ಫಲವೂ ಕೂಡ ಅತ್ಯಧಿಕವಾಗಿಯೇ ಆಗ್ತದೆ. ಮಹಿಮ್ನಾ ಸುಮಹತ್ವಾಚ ಮಹೋತ್ಸವ ಇತಿ ಸ್ಮೃತಃ. ಆದ್ದರಿಂದ ಈ ಉತ್ಸವವನ್ನು ಮಹೋತ್ಸವ ಎಂಬುದಾಗಿ ಕರೀತಾರೆ ಎಂಬುದಾಗಿ ಆಗಮಶಾಸ್ತ್ರಗಳು ನಮಗೆ ತಿಳಿಸ್ತಾ ಇದೆ. ಹಾಗಾದರೆ ಉತ್ಸವದ ಅಂಗಗಳು ಯಾವುದು, ಹೇಗೆ ನಾವು ಉತ್ಸವವನ್ನು ನಡೆಸಬೇಕು? ನಮಗೆ ಮನಸ್ಸಿಗೆ ಬಂದ ಹಾಗೆ ಉತ್ಸವವನ್ನು ನಡೆಸಲಿಕ್ಕೆ ಆಗುವುದಿಲ್ಲ. ಪೂಜಾದಿ ಕೈಂಕರ್ಯವನ್ನು ಕೂಡ ಯಾವುದನ್ನು ಕೂಡ ನಾವು ಮನಸ್ಸಿಗೆ ಬಂದ ಹಾಗೆ ನಡೆಸಲಿಕ್ಕಿಲ್ಲ. ಎಲ್ಲದಕ್ಕೂ ಕೂಡ ಶಾಸ್ತ್ರ ನಿರ್ದೇಶನ ಇದೆ. ಹಾಗೆ ಉತ್ಸವವನ್ನು ಹೇಗೆ ನಡೆಸಬೇಕು ಅಂತ ನಾವು ಚಿಂತನೆಯನ್ನು ಮಾಡುವಾಗ, ವಾದ್ಯಮಾದೌ ಪ್ರಕುರ್ವೇತ ಪುಣ್ಯಾಹಂ ತದನಂತರಂ ಅಂಕುರಾರೋಪಣಂ ಪಶ್ಚಾತ್ ಧ್ವಜಾರೋಹ ಮತಃಪರಂ ಪೂಜಾಂಚ ದೇವದೇವಸ್ಯ ಬ್ರಾಹ್ಮಣಾನಾಂಚ ಭೋಜನಂ ಸಪ್ತಮಂ ಬಲಿದಾನಂ ಸ್ಯಾತ್ ಏವಂ ಸಪ್ತಾಂಗ ಲಕ್ಷಣಂ ಅಂತ ಹೇಳಿದರು. ಉತ್ಸವದ 7 ಅಂಗಗಳು ಯಾವುದು ಅಂತ ಕೇಳಿದರೆ, ವಾದ್ಯಮಾದವು ಪ್ರಕುರ್ವೇತ ಮೊದಲಿಗೆ ವಾದ್ಯವನ್ನು ಬಾರಿಸಬೇಕು ಚೆನ್ನಾಗಿ. ಪಂಚವಾದ್ಯ ಅಂತ ನಾವು ಹೇಳ್ತೇವೆ. ಕೇರಳೀಯ ಸಂಪ್ರದಾಯದಲ್ಲಿ ಪಂಚವಾದ್ಯ ಇದೆ. ಕಾಲಹ, ಪಟಹ, ಶಂಖ, ಭೇರೀಚ, ಜಯಘಂಟಿಕಾ ಅಂತ ಆ ಪಂಚವಾದ್ಯಗಳನ್ನು ಕರಿತೇವೆ. ಆ ಪಂಚವಾದ್ಯವನ್ನು ಮೊಳಗಿಸುವುದರಿಂದ ಎಲ್ಲ ದೇವಾನುದೇವತೆಗಳು ಕೂಡ ಆ ಸಾನ್ನಿಧ್ಯಕ್ಕೆ ಆಗಮಿಸ್ತಾರೆ, ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ. ಪುಣ್ಯಾಹಂ ತದನಂತರಂ ಅದಾದ ನಂತರ ಪುಣ್ಯಾಹ ವಾಚನೆಯನ್ನು ಮಾಡಬೇಕು, ಸ್ಥಳ ಶುದ್ಧಿಯಾಗಬೇಕು. ಪಂಚಗವ್ಯ, ಪುಣ್ಯಾಹ ಇತ್ಯಾದಿಗಳಿಂದ ದೇವಸ್ಥಾನದ ಪ್ರಾಸಾದವನ್ನು ಶುದ್ಧಿಪಡಿಸಬೇಕು. ಅಂಕುರಾರೋಪಣ ಅಂತ ಮಾಡಲಿಕ್ಕುಂಟು. ಅಂಕುರವನ್ನು ಬೇರೆ ಬೇರೆ ಮೊಳಕೆಗಳನ್ನು ಹಾಕಿ ಅಲ್ಲಿ ಜೀವಕಳೆಯ ಒಂದು ಉದ್ದೇಶದಿಂದ ಆ ಅಂಕುರವನ್ನು, ಆ ಬೀಜಗಳೆಲ್ಲ ಹೇಗೆ ಮೊಳಕೆಯೊಡೆದು ಬರ್ತದೋ ಹಾಗೆ ಅಲ್ಲಿ ಆ ಜಾಗದಲ್ಲಿ ಜೀವಕಳೆ ಉತ್ಪಾದನೆ ಆಗಬೇಕು ಅಂತ ಅಂಕುರಾರೋಪಣಂ ಪಶ್ಚಾತ್ ಅಂಕುರಾರೋಪಣವನ್ನು
ಮಾಡಬೇಕು. ಧ್ವಜಾರೋಹಣದ ಪರಂ, ತದನಂತರ ನಮಗೆಲ್ಲ ಗೊತ್ತಿರುವಂಥದ್ದೇ ಧ್ವಜಾರೋಹಣ ಉತ್ಸವದಲ್ಲಿ ಬಹಳ ಮುಖ್ಯ. ಅದೇ ರೀತಿಯಾಗಿ ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಕುಡಿಯೇರಿಸುವುದು ಅಂತ ಹೇಳ್ತೇವೆ ನಾವು. ದೇವಸ್ಥಾನದ ಕುಡಿಯೇರಿದ ಮೇಲೆ ಊರಿನಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡುವುದಿಲ್ಲ ಅಂತ. ಹಾಗೆ ಧ್ವಜಾರೋಹಣವನ್ನು ಮಾಡುವುದರಿಂದ ಏನಾಗ್ತದೆ ಅಂತ ಕೇಳಿದರೆ, ಧ್ವಜದಲ್ಲಿ ಯಾರನ್ನು ಆರೂಢ ಮಾಡ್ತೇವೆ? ಆಯಾಯ ಪ್ರಧಾನ ದೇವತೆಯ ವಾಹನ ದೇವತೆಯನ್ನು. ವಿಷ್ಣುವಿನ ಉತ್ಸವ ಆದರೆ ಗರುಡನನ್ನು, ದೇವಿಯ ಉತ್ಸವವಾದರೆ ಸಿಂಹವನ್ನು, ಈಶ್ವರನ ಉತ್ಸವವಾದರೆ ನಂದಿಯನ್ನು. ಹೀಗೆ ಆ ಧ್ವಜದಲ್ಲಿ ನಾವು ಏನು ಮಾಡ್ತೇವೆ? ಆರೂಢ ಮಾಡ್ತೇವೆ. ಆ ಧ್ವಜ ದೇವತೆ ಏನು ಮಾಡ್ತದೆ? ಅಲ್ಲಿ ಮುಗಿಲೆತ್ತರಕ್ಕೆ ಹೋಗಿ ಎಲ್ಲ ದೇವಾನುದೇವತೆಗಳನ್ನು, ಆ ಗಣಗಳನ್ನು ದೇವಸ್ಥಾನಕ್ಕೆ ಆಹ್ವಾನಿಸ್ತದಂತೆ. ಅದಕ್ಕೋಸ್ಕರವಾಗಿ ಧ್ವಜಾರೋಹಣ ಮಾಡಬೇಕು ಅಂತ ಹೇಳುವಂಥದ್ದು. ಧ್ವಜಾರೋಹ ಮತಃಪರಂ ಪೂಜಾಂಚ ದೇವದೇವಸ್ಯ, 3 ಕಾಲಗಳಲ್ಲಿ ಚೆನ್ನಾಗಿ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು. ಪಂಚಾಮೃತ ಅಭಿಷೇಕ, ಫಲೋದಕ ಅಭಿಷೇಕ, ನಾನಾ ವಿಧವಾದಂತಹ ನೈವೇದ್ಯಗಳನ್ನು ಮಾಡುವುದರ ಮೂಲಕವಾಗಿ ಅವನನ್ನು ಸಂತೋಷಪಡಿಸಬೇಕು. ಪೂಜಾಂಚ ದೇವದೇವಸ್ಯ ಬ್ರಾಹ್ಮಣಾನಾಂಚ ಭೋಜನಂ, ಬ್ರಾಹ್ಮಣರಿಗೆ ಬಂದಂತಹ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಬೇಕು. ಯಾರು ಕೂಡ ಉತ್ಸವದ ಸಮಯದಲ್ಲಿ ಬಂದವರು ಹಸಿವೆಯಿಂದ ಹೋಗಲಿಕ್ಕಿಲ್ಲ. ಹಸಿವೆಯಿಂದ ಅವರು ಹೋದರು ಅಂತಾದರೆ ಅಲ್ಲಿ ಒಳಗಿರುವಂತಹ ಸಾನ್ನಿಧ್ಯಕ್ಕೆ ಕೊರತೆ ಬರುತ್ತದೆ. ಅದಕ್ಕೋಸ್ಕರವಾಗಿ ಚೆನ್ನಾಗಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಬೇಕು. ಸಪ್ತಮಂ ಬಲಿದಾನಂ ಸ್ಯಾತ್, ಕೊನೆಯದಾಗಿ ಬಲಿದಾನ ಅಂತ. ಯಾಕೆ ಅಂತ ಕೇಳಿದರೆ, ಉತ್ಸವದ ಸಮಯದಲ್ಲಿ ಆ ದೇವರ ಗಣಗಳೆಲ್ಲವೂ ಕೂಡ ಆ ಸಾನ್ನಿಧ್ಯದಲ್ಲಿ ಇರ್ತವೆ. ಅವುಗಳನ್ನು ಹೇಗೆ ಸಂತೋಷಪಡಿಸುವುದು ಅಂತ ಕೇಳಿದರೆ, ಬಲಿದಾನವನ್ನು ಮಾಡುವುದರ ಮೂಲಕವಾಗಿ. ಬಲಿ ಅಂತ ಹೇಳಿದರೆ ಪತ್ರ, ಪುಷ್ಪ ಮತ್ತು ಅನ್ನ, ಗಂಧ ಇತ್ಯಾದಿಗಳಿಂದ ಅವರನ್ನು ಪೂಜಿಸುವಂಥದ್ದನ್ನು ಬಲಿದಾನ ಅಂತ ಹೇಳ್ತಾರೆ. ನಾವು ದೇವಸ್ಥಾನದಲ್ಲಿ ನೋಡಿ ಬಲಿ ಕಲ್ಲುಗಳು ಅಂತ ಇರ್ತದೆ, ದೇವಸ್ಥಾನದ ಸುತ್ತಿನಲ್ಲಿ ಮಹಾಬಲಿ ಪೀಠ ಅಂತ ಇರ್ತದೆ. ಅಲ್ಲಿ ನಾವು ಬಲಿದಾನವನ್ನು ಮಾಡುವಂಥದ್ದು. ಸಪ್ತಮಂ ಬಲಿದಾನಂ ಸ್ಯಾತ್ ಏವಂ ಸಪ್ತಾಂಗ ಲಕ್ಷಣಂ. ಇದು ಉತ್ಸವದ 7 ಅಂಗಗಳು ಅಂತ ಶಾಸ್ತ್ರ ಹೇಳುತ್ತದೆ. ಹಾಗೆ ದೇವಸ್ಥಾನದಲ್ಲಿ ಪುಷ್ಪರಥ ಅಂತ, ಪುಷ್ಪರಥಕ್ಕೆ 4 ಚಕ್ರಗಳು. ಬ್ರಹ್ಮರಥ ಅಂತ ಇರ್ತದೆ. ರಥೋತ್ಸವದ ದಿವಸ ಬ್ರಹ್ಮರಥದಲ್ಲಿ ವರ್ಷಕ್ಕೆ 1 ಬಾರಿ ಮಾತ್ರ ಆ ಭಗವಂತನನ್ನು ಆರೂಢನನ್ನಾಗಿಸಿ ನಾವೆಲ್ಲರೂ ಕೂಡ ನೋಡಿ ಸಂತೋಷ ಪಡ್ತೇವೆ. ಪುಷ್ಪರಥವನ್ನು ಯಾವಾಗಲೂ ಕೂಡ ಮಾಡ್ಬೋದು, ನಿತ್ಯ ನೈಮಿತ್ತಿಕ ಉತ್ಸವದಲ್ಲಿ ಮಾಡ್ಬೋದು. ಬ್ರಹ್ಮರಥವನ್ನು ವರ್ಷಕ್ಕೆ 1 ಬಾರಿ ಎಳಿಬೇಕು ಅಂತ ಇರುವಂಥದ್ದು. ಅದಕ್ಕೆ 6 ಚಕ್ರಗಳು ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆ ಬ್ರಹ್ಮರಥದಲ್ಲಿ ಆರೂಢನಾದಂತಹ ಭಗವಂತನನ್ನು ಯಾರು ನೋಡ್ತಾರೋ ಅವರು ಎಲ್ಲ ಅವರ ಪಾಪಗಳು ಪರಿಹಾರ ಆಗ್ತದೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಫಲವನ್ನು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ರಥೋತ್ಸವದ ದಿವಸ ಜನರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಯಾಕೆ? ರಥದಲ್ಲಿ ದೇವರನ್ನು ನೋಡಲಿಕ್ಕೆ ವರ್ಷದಲ್ಲಿ 1 ದಿವಸ ನಮಗೆ ಅವಕಾಶ ಸಿಗುವುದು ಅಂತ. ಅದಕ್ಕೋಸ್ಕರವಾಗಿ ಬ್ರಹ್ಮ ರಥೋತ್ಸವವನ್ನು ನಡೆಸಬೇಕು. ಅದೇ ರೀತಿಯಾಗಿ ಕೊನೆಯದಾಗಿ ಅವಭೃತ ಸ್ನಾನ, ಓಕುಳಿ ಅಂತ ಹೇಳುವಂಥದ್ದು. ಯಾವಾಗಲೂ ಕೂಡ ಒಂದು ಉತ್ಸವದ ಸಂಪೂರ್ಣತೆ ಯಾವಾಗ ಆಗ್ತದೆ ಅಂತ ಕೇಳಿದರೆ, ಅವಭೃತ ಸ್ನಾನವಾದಾಗ. ಯಾವ ಉತ್ಸವ ಮೂರ್ತಿಯನ್ನು ಇಷ್ಟು ದಿವಸ ಪೂಜಿಸಿದ್ದೇವೋ ಅದನ್ನು ನದಿಯ ಸಮೀಪಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ವಾರುಣ ಯಾತ್ರಾ ಇತ್ಯಾದಿ ಹೋಮಗಳನ್ನು ಮಾಡಿಕೊಂಡು ಭಗವಂತನನ್ನು ಆ ನೀರಿನಲ್ಲಿ ಸ್ನಾನ ಮಾಡಿಸಿ, ಭಗವಂತನು ಸ್ನಾನ ಮಾಡಿದಂತಹ ಪವಿತ್ರವಾದಂತಹ ತೀರ್ಥದಲ್ಲಿ ನಾವೆಲ್ಲರೂ ಕೂಡ ಸ್ನಾನ ಮಾಡಿ ನಮ್ಮ ಪಾಪವನ್ನು ತೊಳೆದುಕೊಳ್ಳುವಂಥದ್ದನ್ನು ಅವಭೃತ ಸ್ನಾನ ಅಂತ ಕರೀತಾರೆ. ಈ ಅವಭೃತ ಸ್ನಾನವು ಕೂಡ ನಡೆದಾಗ ಒಂದು ಉತ್ಸವವು ತನ್ನ ಸಂಪೂರ್ಣ ಒಂದು ತನ್ನ ಸಂಪೂರ್ಣವಾದಂತಹ ಒಂದು ವ್ಯವಸ್ಥೆಯನ್ನು ಪಡೆದುಕೊಳ್ಳುತ್ತದೆ. ಅದರಲ್ಲಿ ಯಾವುದೋ ಒಂದು ಭಾಗವನ್ನು ಬಿಟ್ಟರೂ ಕೂಡ ಅದು ಪೂರ್ಣತೆಯನ್ನು ಪಡ್ಕೊಳ್ಳೋದಿಲ್ಲ. ಆದ್ದರಿಂದ ಆಗಮಶಾಸ್ತ್ರ ಈ ರೀತಿಯಲ್ಲಿ ದೇವಸ್ಥಾನದ ಉತ್ಸವಗಳನ್ನು ನಡೆಸಬೇಕು ಅಂತ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಹೇಳ್ತದೆ, ಇತ್ಯುತ್ಸವಂ ತ್ರಿಷುವರ್ಣಾರ್ಚಿತ ದೇವದೇವ ಭೂದೇವ ದೇವ ಪರಿಷತ್ ಪ್ರಕರಾಭಿರಾಮಂ ಆತೋದ್ಯವಾದ್ಯ ಬಹುಲೋಜ್ವಲ ದೀಪದೀಪ್ತಂ ಕುರುವೀತ ಸರ್ವ ದಿವಸೇಶು ಸುಭಾವಿತಾತ್ಮ ಅಂತ. ಹೇಗೆ ಪ್ರತಿ ದಿವಸ ಇರಬೇಕು ಅಂತ ಕೇಳಿದರೆ, ದೇವರನ್ನು ಪೂಜಿಸಬೇಕು ನಾನು ಹೇಳಿದ ಹಾಗೆ. ಅದೇ ರೀತಿಯಾಗಿ ಎಲ್ಲ ಕಡೆ ದೇವಸ್ಥಾನದ ಸುತ್ತ ದೀಪಗಳನ್ನು ಹಚ್ಚಬೇಕು, ವಾದ್ಯವನ್ನು ನುಡಿಸಬೇಕು. ಅದೇ ರೀತಿಯಾಗಿ ಅನ್ನದಾನಾದಿಗಳನ್ನು ಮಾಡಬೇಕು. ಹೀಗೆ ನಡೆಸುವುದರಿಂದ ಏನಾಗ್ತದೆ ಅಂತ ಕೇಳಿದರೆ, ದೇವಸ್ಥಾನದ ಬಿಂಬದಲ್ಲಿರುವಂತಹ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಆ ಬಿಂಬದಿಂದ
ನಮಗೆ ತಥಾಸ್ತು ಅಂತ ವಿಶೇಷವಾದಂಥ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಭಕ್ತರು ಹೋಗಿ ಏನು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೋ ಅದು ಪರಿಪೂರ್ಣ ಆಗ್ತದೆ. ಅದಕ್ಕೋಸ್ಕರವಾಗಿ ಆಗಮೋಕ್ತವಾದಂತಹ ವಿಧಾನದಿಂದ ದೇವಸ್ಥಾನದ ಉತ್ಸವವನ್ನು ನಡೆಸಬೇಕು ಅಂತ ನಮಗೆ ಶಾಸ್ತ್ರಗಳು ಹೇಳ್ತಾ ಇದೆ. ಆ ಪ್ರಕಾರವಾಗಿ ನಾವು ನೋಡಿದ ಹಾಗೆ ನಮ್ಮ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳಿದೆ, ಅಲ್ಲಿ ಎಲ್ಲ ಕಡೆಯೂ ಕೂಡ ಈ ರೀತಿಯಲ್ಲಿ ಉತ್ಸವ ನಡೀತದೆ. ನಾವೆಲ್ಲರೂ ಕೂಡ ಹೋಗಿ ಭಾಗವಹಿಸ್ತೇವೆ, ದೇವರ ದರ್ಶನವನ್ನು ಮಾಡ್ತೇವೆ. ಇನ್ನೊಂದು, ದೇವರನ್ನು ಅತಿ ಹತ್ತಿರದಿಂದ ನೋಡಲಿಕ್ಕೆ ಒಂದು ಅವಕಾಶ ಉತ್ಸವದಲ್ಲಿ. ಯಾವಾಗಲೂ ನಾವು ಗರ್ಭಗೃಹದಿಂದ ಎಷ್ಟೋ ದೂರದಲ್ಲಿದ್ದು ದೇವರಿಗೆ ಕೈ ಮುಗಿತೇವೆ, ಆದರೆ ಉತ್ಸವದ ಸಮಯದಲ್ಲಿ ಆ ಉತ್ಸವ ಬಿಂಬ, ಉತ್ಸವ ಮೂರ್ತಿ ಅಂತ ಏನಿದೆ ಅದು ನಾವಿರುವಲ್ಲಿಗೆ ಬರ್ತದೆ. ಇನ್ನೊಂದು ಪದ್ಧತಿ ಇದೆ, ಕಟ್ಟೆ ಪೂಜೆ ಅಂತ. ಆ ಉತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ಆ ಊರಿನಲ್ಲಿರುವಂತಹ ಜಾಗೆಗಳಿಗೆ ಹೋಗಿ ಅಲ್ಲಿರುವಂತಹ ಕಟ್ಟೆಯಲ್ಲಿ ಭಗವಂತನನ್ನು ಕುಳ್ಳಿರಿಸಿ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಅದು ಕೂಡ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿದೆ. ಅಂದರೆ ಯಾವಾಗಲೂ ದೇವರ ಹತ್ರ ನಾವು ಹೋಗುವಂಥದ್ದು, ಉತ್ಸವದ ಸಮಯದಲ್ಲಿ ನಮಗೆ ಅನುಗ್ರಹ ಮಾಡಲಿಕ್ಕೆ ಭಗವಂತನೇ ಇರುವಲ್ಲಿಗೆ ಬರ್ತಾನೆ ಅಂತ ಹೇಳುವಂಥದ್ದು. ಆ ಪ್ರಕಾರವಾಗಿ ಉತ್ಸವವನ್ನು ನಡೆಸಿದಾಗ ಏನಾಗ್ತದೆ ಅಂತ ಕೇಳಿದರೆ ಲೋಕ ಕಲ್ಯಾಣ ಪ್ರಾಪ್ತಿ ಆಗ್ತದೆ. ನಮ್ಮ ಊರಿನಲ್ಲಿ ನಾವು ಉತ್ಸವ ಮಾಡಿದರೂ ಕೂಡ ಅದರ ಸಂಕಲ್ಪ ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ ಇತೋಪಿ ಅತಿಶಯೇನ ಲೋಕ ಕಲ್ಯಾಣ ಸಿದ್ಧ್ಯರ್ಥಂ ಅಂತ. ಯಾಕೆ ಅಂತ ಕೇಳಿದರೆ ಇಡೀ ಲೋಕಕ್ಕೆ ಕಲ್ಯಾಣವನ್ನು ಬಯಸತಕ್ಕಂತಹ ಒಂದು ಧರ್ಮ ಇದ್ದರೆ ಅದು ಸನಾತನ ವೈದಿಕ ಧರ್ಮ. ಪೂಜೆ ಆದ ಮೇಲೆ ಸರ್ವೇಪಿ ಸುಖಿನಃ ಸಂತು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪೂಜೆ ಮಾಡಿಸಿದ್ದು ಯಾರೋ ಒಬ್ಬ ಯಜಮಾನ ಆದರೂ ಕೂಡ ನಮ್ಮ ಪ್ರಾರ್ಥನೆ ಏನು, ಎಲ್ಲರಿಗೂ ಕೂಡ ಮಂಗಳ ಆಗಬೇಕು, ಎಲ್ಲರೂ ಕೂಡ ರೋಗ ರುಜಿನಗಳಿಂದ ದೂರರಾಗಬೇಕು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಆದ್ದರಿಂದ ಆ ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಹೇಳ್ತಾ ಉತ್ಸವದ ಬಗ್ಗೆ 4-6 ಮಾತುಗಳನ್ನು ಕೃಷ್ಣಾರ್ಪಣಮಸ್ತು ಅಂತ ಮುಗಿಸ್ತೇನೆ. ನಮಸ್ಕಾರ.